ಹೀರೋಯಿನ್ ಇಬ್ಬರ ಮೊದಲನೇ ಸಿನಿಮಾ ಆದ್ರೂ ಆ ಸಿನಿಮಾ 3 ದಿನದಲ್ಲಿ 110 ಕೋಟಿ ಕಲೆಕ್ಷನ್ ನ ದಾಟಿದೆ ಅಂದ್ರೆ ನಂಬ್ತಿರ ಗುರುವೆ. ದೊಡ್ಡ ಸ್ಟಾರ್ ಗಳಾದ ಅಜಯ್ ದೇವ್ಗನ್, ಅಕ್ಷಯ್ ಕುಮಾರ್ ಅವರು ಕೂಡ ಈ ಒಂದು ಕಮಾಲ್ನ ಮಾಡೋದ್ರಲ್ಲಿ ಯಶಸ್ವಿಯಾಗಿಲ್ಲ. ಇನ್ಫ್ಯಾಕ್ಟ್ ಈ ವರ್ಷ ಹಿಂದಿಯಲ್ಲಿ ಚಾವಾ ಬಿಟ್ರೆ ಫಾಸ್ಟೆಸ್ಟ್ 100 ಕ್ರೋರ್ ಮಾಡಿರೋದು ಈ ಸಿನಿಮಾನ ಗುರುವೆ. ಕೇರಳ, ತಮಿಳುನಾಡುನಲ್ಲೂ ಇದರ ಶೋಸ್ಗಳು ಸೋಲ್ಡ್ ಔಟ್ ಆಗ್ತದೆ. ನಮ್ ಬೆಂಗಳೂರಿನಂತೂ ಕೇಳಂಗೆ ಇಲ್ಲ. ಒಂದು ದಿನದ ಹಿಂದೆನೆ ಬುಕ್ ಮಾಡಿದ್ರು ಸಿಕ್ಕಿದ್ದು ಕೆಳಗಿಂದ 4ನೇ ರೋ. ಇಷ್ಟೊಂದೆಲ್ಲ ಬಸ್ ನ ಕ್ರಿಯೇಟ್ ಮಾಡ್ತಿದೆ. ಆದ್ರೂ ಇದೊಂದು ಆಕ್ಷನ್ ಸಿನಿಮಾ ಅಲ್ಲ, ಇದೊಂದು ರೊಮ್ಯಾಂಟಿಕ್ ಸಿನಿಮಾ ಅಂತ ಕೇಳಿ ನನಗೆ ಇನ್ನಷ್ಟು ಸರ್ಪ್ರೈಸ್ ಆಗಿದ್ದು ಸುಳ್ಳಲ್ಲ. ಮೋಹಿತ್ ಸೂರಿ ಅವರು ನಿರ್ದೇಶಿಸಿರುವಂತಹ ಈ ಸಿನಿಮಾದಲ್ಲಿ ಅಹಾನ್ ಪಾಂಡೆ, ಅನೀತ್ ಪದ್ದಾ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದ ಹೈಪ್ ಮತ್ತು ನಿಮ್ಮಲ್ಲಿ ಕೆಲವರು ಬೇರೆ ಬೇರೆ ಕಂಟೆಂಟ್ ಗಳಲ್ಲಿ ಈ ಸಿನಿಮಾದ ರಿವ್ಯೂ ಮಾಡಿ ಅಂತ ಕಮೆಂಟ್ ಮಾಡಿದ್ದನ್ನ ನೋಡಿದ್ದೆ. ಅದು ನನ್ನ ಕ್ಯೂರಿಯಾಸಿಟಿಯನ್ನ ಬೆಳೆಸಿತ್ತು. ಹಾಗಿದ್ದಾಗ್ಲಿ ನೀವೆಲ್ಲ ಕೇಳ್ತಾ ಇದ್ರಲ್ಲ ಈ ಸಿನಿಮಾ ನೋಡೇ ಬಿಡೋಣ, ರಿವ್ಯೂ ಮಾಡೇ ಬಿಡೋಣ ಅಂತ ಸಿನಿಮಾ ನೋಡೋದಕ್ಕೂ ಹೋದೆ. ಸಿನಿಮಾ ನೋಡಿದ್ ನನಗೆ ಏನೆಲ್ಲ ಇಷ್ಟ ಆಯ್ತು, ಏನೆಲ್ಲ ಕಷ್ಟ ಆಯ್ತು ಅನ್ನೋದನ್ನ ಇವತ್ತಿನ ವಿಡಿಯೋನಲ್ಲಿ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಮೋಹಿತ್ ಸೂರಿ ಈ ಸಿನಿಮಾದ ನಿರ್ದೇಶಕರು. ಅವ್ರ ಪರಿಚಯ ನಿಮ್ಗಿಲ್ಲ ಅಂದ್ರೆ ಆಶಿಕಿ 2, ಏಕ್ ವಿಲನ್ ನಂತಹ ಕ್ಲಾಸಿಕ್ ಬಾಲಿವುಡ್ ಫಿಲ್ಮ್ಸ್ ಗಳನ್ನ ನೀಡಿ ಹಲವಾರು ಬಾರಿ ಸಕ್ಸಸ್ ನ ಸ್ವಾದ ಸವಿದಿರುವಂತಹ ಇವರು ಹೊಸಬರ ಜೊತೆಲಿ ಈ ಹೊಸ ಪ್ರಯತ್ನವನ್ನ ಮಾಡಿ ಒಂದು ಸಕ್ಸಸ್ ಅನ್ನ ಪಡ್ಕೊಂಡಿದ್ದಾರೆ ಅಂದ್ರೆ ತಪ್ಪಲ್ಲ. ಸಯಾರಾ ಸಿನಿಮಾದ ಕತೆ ಸುತ್ತೋದು ಕ್ರಿಶ್ ಹಾಗೂ ವಾಣಿ ಎಂಬ ಪಾತ್ರಗಳ ಸುತ್ತ. ಕ್ರಿಶ್ಗೆ ಒಂದು ಮುರಿದೋಗಿರುವಂತಹ ಕನ್ಸಿದೆ. ದೊಡ್ಡ ಸಿಂಗರ್ ಆಗ್ಬೇಕು ಅಂತ ಅನ್ಕೊಂಡಿರುವಂತಹ ಇವನು ಒಂದು ವರ್ಸ್ಟ್ ಫೇಸ್ ಅಲ್ಲಿ ಇದ್ದಾನೆ. ಅನ್ಕೊಂಡಿದ್ದಾಗ್ತಿಲ್ಲ ಅಂಡ್ ಆಗ್ತಿರೋದಿಲ್ಲ ಇವನು ಅನ್ಕೊಂಡೇ ಇರಲ್ಲ. ವಾಣಿ ಕೂಡ ಹಾಗೇನೆ. ಈಗ ತಾನೇ ಜೀವನದಲ್ಲಿ ಒಂದು ದೊಡ್ಡ ಟ್ರಾಜಿಡಿ ನಡೀತಿದೆ ಅಂಡ್ ಅದರಿಂದ ಅವಳು ಈಗ ತಾನೇ ರಿಕವರ್ ಆಗ್ತಾ ಇದ್ದಾಳೆ. ಲಿರಿಸಿಸ್ಟ್ ಆಗುವಂತಹ ಕನಸನ್ನ ಕೂಡ ಇವಳು ಹೊತ್ಕೊಂಡಿದ್ದಾಳೆ. ಈ ಹಾಡುಗಾರ ಬರಹಗಾರ್ತಿಗೆ ಜೀವನ ಒಂದು ಚಾನ್ಸ್ ಕೊಟ್ಟಾಗ ಇವರ ಬದುಕುಗಳು ಎಷ್ಟು ಅದ್ಭುತವಾಯ್ತು. ಇವರಿಬ್ರು ಈ ಹಿಂದೆ ಕಂಡಂತಹ ಟ್ರಾಜಿಡಿ ಏನಾಗಿತ್ತು, ಇವರಿಬ್ರು ಕೊನೆಗೆ ಎಲ್ಲ ಗೆದ್ದು ಖುಷಿಯಾಗಿರ್ತಾರ ಅನ್ನೋದೇ ಸಿನಿಮಾದ ಪ್ಲಾಟ್. ಸಿನಿಮಾದ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಅಂದ್ರೆ ಅದು ಇದರ ಮ್ಯೂಸಿಕ್. ಆ ಸಿಚುವೇಶನ್ಗೆ ತಕ್ಕಂತಹ ಸಾಹಿತ್ಯ ಅಂಡ್ ಅಲ್ಟಿಮೇಟ್ ಮ್ಯೂಸಿಕ್, ಈ ಎಲ್ಲವೂ ಈ ಸಿನಿಮಾದ ಎಕ್ಸ್ಪೀರಿಯನ್ಸ್ ಅನ್ನ ಎಷ್ಟು ಮಟ್ಟದಲ್ಲಿ ಇಂಪ್ರೂವ್ ಮಾಡಿದೆ ಅಂದ್ರೆ ಅದನ್ನ ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಮೋಹಿತ್ ಸೂರಿ ಅವರ ಫಿಲ್ಮೋಗ್ರಫಿಯಲ್ಲಿ ಯಾವಾಗ್ಲೂ ಮ್ಯೂಸಿಕ್ ಹೈಲೈಟ್ ಆಗಿ ಇದ್ದೇ ಇರುತ್ತೆ. ಬಟ್ ಇಲ್ಲಿ ಮ್ಯೂಸಿಕ್ ಈ ಸಿನಿಮಾದ ಹೀರೋ ಅಂತ ಹೇಳ್ತೀನಿ. ಈ ಹಿಂದೆ ಕೂಡ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಮಕ್ಕಳು, ನೆಪೋ ಕಿಡ್ಸ್ ಅಂತ ಏನ್ ಹೇಳಲಾಗುತ್ತೆ, ಅವರು ಲವ್ ಸ್ಟೋರಿ ಸಿನಿಮಾಗಳನ್ನ ತಂದಿದ್ದಾರೆ. ಇದಕ್ಕಿಂತ ಜಾಸ್ತಿ ಪ್ರಮೋಷನ್ಗಳು ಕೂಡ ಅಲ್ಲಿ ನಡೆದಿದೆ. ಬಟ್ ಪ್ರೇಕ್ಷಕರಿಗೆ ಅದು ಇಂಪ್ರೆಸ್ ಮಾಡೋದಕ್ಕಾಗ್ಲಿ, ಆಡಿಯನ್ಸ್ ನ ಸಿನಿಮಾ ಥಿಯೇಟರ್ ಅಂತ ಹೇಳ್ಕೊಂಡ್ಬರುವಂತಹ ಕೆಲಸ ಆಗ್ಲಿ ಮಾಡಿರ್ಲಿಲ್ಲ. ಬಟ್ ಇಲ್ಲಿ ಅದಾಗಿದೆ. ಅಂಡ್ ಇಬ್ರು ಲೀಡ್ ಆಕ್ಟರ್ಸ್ ತಮ್ಮ ತಮ್ಮ ಪಾತ್ರಗಳನ್ನ ನನ್ನ ನಿರೀಕ್ಷೆಗೂ ಮೀರಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ ಮೆಚುರಿಟಿಯನ್ನ ಇವರ ಮೊದಲನೇ ಸಿನಿಮಾದಲ್ಲಿ ತಂದಿರೋದು ಸ್ಪೆಷಲ್ ಅಂತ ಅನ್ಸಿದ್ದು ನಿಜಾನೇ. ಇನ್ನುಳಿದಂತೆ ಸಪೋರ್ಟಿಂಗ್ ಕಾಸ್ಟ್ ಕೂಡ ಎಲ್ಲ ಹೊಸಬರನ್ನೇ ಪಿಕ್ ಮಾಡಲಾಗಿದೆ. ಎಲ್ರು ಅವರವರ ಪಾತ್ರನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅಂತ ಹೇಳ್ತೀನಿ. ಸಿನಿಮಾ 40 ಕೋಟಿಯ ಬಜೆಟ್ ನಲ್ಲಿ ಮೂಡ್ ಬಂದಿದ್ದು, ಪ್ರೊಡಕ್ಷನ್ ಕ್ವಾಲಿಟಿ, ಶೂಟ್ ಮಾಡಿರುವಂತಹ ರೀತಿ ಎಲ್ಲವೂ ಬ್ಯೂಟಿಫುಲ್ ಆಗಿತ್ತು ಅಂಡ್ ಬಿಗ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್ ಅನ್ನ ಕಾಪಾಡ್ಕೊಳ್ಳೋದ್ರಲ್ಲಿ ಯಶಸ್ವಿಯಾದವು. ಸಿನಿಮಾ ಮೋಹಿತ್ ಸೂರಿ ಅವರ ಹಿಂದಿನ ಸಿನಿಮಾದ ಟೆಂಪ್ಲೇಟ್ ಅನ್ನೇ ಫಾಲೋ ಮಾಡುತ್ತೆ. ಬಟ್ ಕಥೆಯನ್ನ ಹಾಗೂ ಸ್ಕ್ರೀನ್ ಪ್ಲೇನ ಮುಂದೆ ತಗೊಂಡು ಹೋಗಿರುವಂತಹ ಅಪ್ರೋಚ್ ನಲ್ಲಿ ಫ್ರೆಶ್ನೆಸ್ ಇತ್ತು. ಆಡಿಯನ್ಸ್ಗೆ ಇದು ಯಾವ ಸ್ಪೀಡ್ ನಲ್ಲಿ ಹೋಗುತ್ತೆ, ಯಾವ ತರ ಹೋಗುತ್ತೆ ಅಂತ ಗೊತ್ತಿದೆ. ಆದ್ರೂ ಎಲ್ಲೂ ಪ್ರೆಡಿಕ್ಟಬಲ್ ಇದು ಅನ್ನುವಂತಹ ಫೀಲು ಕೊಡ್ಲಿಲ್ಲ. ಇಲ್ಲಿ ಇವರು ಪಾತ್ರಗಳನ್ನ ಯೂತ್ಗೆ ಅಂದ್ರೆ 18ರಿಂದ 30 ಈ ವಯಸ್ಸಿನ ವರ್ಗದ ಆಡಿಯನ್ಸ್ಗೆ ಕನೆಕ್ಟ್ ಆಗುವಂತಹ ರೀತಿಯಲ್ಲಿ ಬರ್ಕೊಂಡಿದ್ದಾರೆ. ಅಂಡ್ ಆ ಪಾತ್ರಗಳನ್ನ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋದ್ರಿಂದ ಒಬ್ಬ ಪ್ರೇಕ್ಷಕನಿಗೆ ಆ ಪಾತ್ರಗಳು ಸಖತ್ ಹತ್ರ ಆಗ್ತವೆ. ಅವರ ಎಮೋಷನ್ಸ್ ನಮ್ಮನ್ನ ಹಿಟ್ ಮಾಡ್ತವೆ. ಇನ್ನು ನೆಗೆಟಿವ್ಸ್ ನ ಬಗ್ಗೆ ಮಾತಾಡೋದಾದ್ರೆ ಅದು ಇವರು 2ನೇ ಅರ್ಧದಲ್ಲಿ ತಗೊಂಡಂತಹ ಅಪ್ರೋಚ್. ಕತೆ ಒಂದು ಪೀಕ್ ಪಾಯಿಂಟ್ ಗೆ ಬಂದು ನಿಲ್ಬೇಕು, ಆದ್ರೆ ಆ ಪಾಯಿಂಟ್ ಬರೋದಕ್ಕೆ ಅವ್ರು ತಗೊಂಡಂತಹ ದಾರಿ ತುಂಬಾ ದೊಡ್ಡದಾಗಿತ್ತು. ಆ ಕೆಲವು ಭಾಗಗಳಲ್ಲಿ ಇದ್ದಂತಹ ಸನ್ನಿವೇಶಗಳು ಕತೆಗೆ ಅಷ್ಟೊಂದು ಇಂಪ್ಯಾಕ್ಟ್ ಮಾಡ್ಲಿಲ್ಲ ಅಂತ ಅನಿಸ್ತು. ಖಡಕ್ ಆಗಿ ಹೇಳೋದಾದ್ರೆ ಇಟ್ಸ್ ಎ ಗುಡ್ ವಾಚ್. ಬಹಳ ಟೈಮ್ ನ ನಂತರ ಬಾಲಿವುಡ್ ನ ರೊಮ್ಯಾಂಟಿಕ್ ಸಿನಿಮಾವನ್ನ ಥಿಯೇಟರ್ ಅಲ್ಲಿ ನೋಡ್ತಾ ಇರೋದು ಅಂಡ್ ಆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಎಲ್ಲೂ ಬೋರ್ ಆಗ್ಲಿಲ್ಲ. ಕ್ಯಾರೆಕ್ಟರ್ಸ್ ಗಳು ಕೂಡ ಇಷ್ಟ ಆದ್ವು. ನಮ್ಮ ಯೂತ್ಗೆ ಇಷ್ಟ ಆಗುವಂತಹ ಸಬ್ಜೆಕ್ಟು ಇಲ್ಲಿದೆ. ಒಳ್ಳೆ ಮ್ಯೂಸಿಕ್ ಇದೆ. ನೀವು ಪ್ರೀತಿಯಲ್ಲಿದ್ರೆ ಅಥವಾ ಪ್ರೀತಿ ಮಾಡಿದ್ರೆ ಅಥವಾ ಪ್ರೀತಿಯನ್ನ ಮೆಲುಕು ಹಾಕ್ಬೇಕು ಅಂದ್ರೆ ಇದಕ್ಕೆ ಒಂದು ಅವಕಾಶವನ್ನ ನೀವು ಖಂಡಿತ ಕೊಡ್ಬೋದು. ಇದಾಗಿತ್ತು ಸಯಾರಾ ಸಿನಿಮಾದ ರಿವ್ಯೂ. ನೀವು ಈ ಸಿನಿಮಾವನ್ನ ಆಲ್ರೆಡಿ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.